ಅಲ್ಲೇ ನಿಂತ್ಕೋ. ಒಂದು ಹೆಜ್ಜೆ ಮುಂದೆ ಇಟ್ರು ಅದೇ ಜಾಗದಲ್ಲಿ ನಿನಗೆ ಹಳ್ಳ ತೋಡ್ಬಿಡ್ತೀವಿ. ಎತ್ರ ಅವನ್ನ ಬರ್ಲಿ. ಕೊಡು. ಜನ್ಮದಿನದ ಶುಭಾಶಯಗಳು. ನೀವು 100 ವರ್ಷ ಚೆನ್ನಾಗಿರ್ಬೇಕು. ಬನ್ನಿ ಊಟ ಮಾಡಿ. ನಿಮ್ಮವರೆಲ್ಲ ಗುರಾಯಿಸೋದು ನೋಡಿದ್ರೆ ಈಗಲೇ ಎಲ್ಲಿ ಇಕ್ಕಿಸ್ಬಿಡ್ತಾರೋ ಅಂತ ಭಯ ಆಗಿದೆ. ನಾನಿನ್ ಬರ್ಲಾ? ನೋಡಿಯೋ ಸ್ವಲ್ಪ ಯಾಮಾರಿದ್ರು ನಾವಿಲ್ಲಿಂದ ಆಚೆ ಹೋಗ್ತಾ ಇರ್ಲಿಲ್ಲ. ನಮ್ಮ ಬಾಡಿನೇ ಆಚೆ ಹೋಗ್ತಾ ಇದ್ದಿದ್ದು. ನೋಡಿದ್ರ ಒಬ್ಬೊಬ್ರು ಹೆಂಗ್ ಗುರಾಯಿಸ್ತಾರೆ ಅಂತ. ಅವನ್ ಯಾರು ಹೇಳು? ಡಾಕ್ಟರ್ ರಾಜ್ ಅಭಿಮಾನಿ. ಮನೆಗೆ ಬಂದವ್ರ ಮೇಲೆ ಆಕ್ರಮಣ ಮಾಡೋದಿರ್ಲಿ, ಅವ್ರಿಗೆ ಅವಮರ್ಯಾದೆನೂ ಮಾಡಲ್ಲ. ನನ್ನ ಕಣ್ಣು ಅವನ ಮೇಲೆ ಬಿದ್ದಿದೆ ಅಂದ್ರೆ ಇದೇ ಅವನ ಕೊನೆಯ ಹುಟ್ಟುಹಬ್ಬದ ಆಚರಣೆ. ಬಾರೋ. ಅಣ್ಣ, ಎಲ್ಲೋ ಹೊರಟಿರೋ ಆಗಿದೆ. ಇವತ್ತು ಅಣ್ಣವ್ರ ಬರ್ಡೇ ಅಲ್ವಾ? ನಾನು ಗೆದ್ಮೇಲೆ ಹೋಗೇ ಇಲ್ಲ. ಹೋಗಿ ಅವ್ರ ಆಶೀರ್ವಾದ ತಗೊಂಡ್ ಬರೋಣ ಅಂತ. ಏನಣ್ಣ, ನಾವೆಲ್ಲ ಒಂದ್ 4-5 ದಿವಸ ನಿನ್ ಜೊತೆ ಇದ್ದೋಗೋಣ ಅಂತ ಬಂದ್ರೆ. ನಿಮ್ ಜೊತೆ ಇರ್ಬೇಕು ಅಂತ ನನಗೂ ಆಸೆ. ಆದ್ರೆ ಅಣ್ಣವ್ರ ಆಶೀರ್ವಾದ ಇದ್ರೆ ತಾನೆ ನಮ್ಮ ಆಸೆಗಳೆಲ್ಲ ನೆರವೇರೋದು. ಹೋಗಣ್ಣ ನೀನು. ನೋಡಮ್ಮ, ಒಂದ್ ಒಳ್ಳೆ ಕೆಲಸ ಆಗತ್ತೆ ಅಂದ್ರೆ, ಅದರಿಂದ ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಯಾವತ್ತೂ ಯಾರನ್ನೂ ಲೆಕ್ಕಿಸಬಾರ್ದು. ಬರ್ತೀನಿ. ಬಾಯ್. ಅಣ್ಣ, ನಮ್ಮ ಬರ್ತನ್ನ ಚೆನ್ನಾಗಿ ಓದಿಸಿ ದೊಡ್ಡ ಡಾಕ್ಟರ್ ಮಾಡ್ಬೇಕಣ್ಣ. ಶಿವಯ್ಯ, ಅವನು ಡಾಕ್ಟರ್ ಆಗೋದಕ್ಕಿಂತ ನಂತರ MLA ಆಗಿ 1000 ಜನಕ್ಕೆ ಸೇವೆ ಮಾಡುವಂತ ವ್ಯಕ್ತಿ ಆಗ್ಬೇಕು. ಅದು ನನ್ನ ಆಸೆ. ಮುಂಬೈನಲ್ಲಿ ಒಂದ್ ಕಾಲದಲ್ಲಿ ರೋಡ್ ಸೈಡ್ ರೌಡಿಯಾಗಿ ಕೆಲಸವನ್ನ ಪ್ರಾರಂಭಿಸಿ ಈಗ ಗ್ಯಾಂಗ್ಸ್ಟರ್ ಆಗಿರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂಡರ್ವರ್ಲ್ಡ್ ಡಾನ್ ನಾಯಕ್ ಮೇಲೆ ಇವತ್ತು ನಮ್ಮ ಸ್ಪೆಷಲ್ ಸ್ಟೋರಿ. ಡ್ರಗ್ಸ್, ಫೇಕ್ ಕರೆನ್ಸಿ, ಇಲ್ಲಿಗಲ್ ಬಿಸ್ನೆಸ್, ಹೀಗೆ ಅನೇಕ ಕರಾಳ ದಂಧೆಯನ್ನ ಮಾಡ್ತಾ ಭಾರತದ ಅರ್ಥವ್ಯವಸ್ಥೆಗೆ ಘಾಸಿ ಮಾಡ್ತಿರೋ ಒಬ್ಬ ಪಬ್ಲಿಕ್ ಎನಿಮಿ ಈ ನಾಯಕ್. ನಾಯಕ್ನ ಗ್ಯಾಂಗ್ನಲ್ಲಿ 2 ಪ್ರಮುಖರಿದ್ದಾರೆ. ಅವನ್ ತಮ್ಮ ಬಬ್ಲು, ಮತ್ತೊಬ್ಬ ಗುರು ತಲ್ವಾರ್. ವಿ ಆರ್ ಡೂಯಿಂಗ್ ಅವರ್ ಜಾಬ್ ಸಿನ್ಸಿಯರ್ಲಿ. ಅವನ್ನ ಖಂಡಿತವಾಗ್ಲೂ ಹಿಡಿತೀವಿ. ಓಕೆ? ಹೇ ಡ್ಯಾಡಿ. ಸರ್, ನೀವು ಇದನ್ನೇ 1 ವರ್ಷದಿಂದ ಹೇಳ್ತಾ ಇದ್ದೀರಾ. ಹೊಸದಾಗಿ ಹೇಳುವಂತೀರಾ? ನಮ್ ಕೈಲಾಗಲ್ಲ. ವಿ ಆರ್ ಇನ್ಎಫಿಷಿಯಂಟ್. ಆರ್ ಯು ಹ್ಯಾಪಿ? ನೋಡಿ, ಇದು ನಮ್ಮ ಪೊಲೀಸ್ ವ್ಯವಸ್ಥೆ. ಡ್ಯಾಡಿ, ಟಿವಿ ಅವ್ರು ನಿಮ್ಗಂಗ್ ಹೇಳಿದಕ್ಕೆ ಫೀಲ್ ಆಗ್ತಿದ್ಯಾ ಡ್ಯಾಡಿ? ಇಲ್ಲಮ್ಮ. ಡ್ಯಾಡಿ, ಅವನ್ನ ಯಾರು ಏನು ಮಾಡಕ್ಕಾಗಲ್ವಾ? ಪ್ರಪಂಚದಲ್ಲಿ ಅವನು ಎಷ್ಟೇ ದೊಡ್ಡ ಕ್ರಿಮಿನಲ್ ಆದ್ರೂ ಶಿಕ್ಷೆಯಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ್ನ ಫಿನಿಶ್ ಮಾಡಕ್ಕೆ ಅಂತಾನೆ ಒಬ್ಬ ಬರ್ತಾ ಇದ್ದಾನೆ. ಅವನ ಕಡೆಯವ್ರನ್ನ ಎತ್ತು ಬಿಸಾಡಕ್ಕೆ ಅಂತಾನೆ ಒಂದು ಮಿಸೈಲ್ ತರ ಬರ್ತಾ ಇದ್ದಾನೆ. ಟಿವಿಯಲ್ಲಿ ಏನ್ ನೋಡ್ತೀಯ? ಡೈರೆಕ್ಟ್ ಆಗಿ ನೋಡು. ಭಾಯ್, ಯೇ ಪೊಲೀಸ್ ವಾಲಾ ಭಾಯ್. ಗುಡ್. ಪವರ್ ಏನು ಅಂತ ಗೊತ್ತಾದ ತಕ್ಷಣ ಪ್ರೊಫೆಷನ್ ಏನು ಅಂತ ಹೇಳ್ಬಿಟ್ಟೆ. ಹೇಯ್,
ಇಲ್ಲಿಗೆ ಬಂದ ಪೊಲೀಸ್ನವರು ಕೆಲವರು ಪರ್ಚೇಸ್ ಆದ್ರು, ಕೆಲವರು ಪಾರ್ಸಲ್ ಆದ್ರು. ಹೇಯ್, ಪರ್ಚೇಸ್ ಆಗಿ ಪಾರ್ಸಲ್ ಆಗೋಕೆ ನಾನೇನು ಆರ್ಡಿನರಿ ಪರ್ಸನ್ ಅಲ್ಲ. ಪೊಲೀಸ್, ನಿನ್ಗೇನ್ ಬೇಕು? ಬದುಕೋದನ್ನ ಚೆನ್ನಾಗಿ ಕಲ್ತಿದ್ಯಾ? ಗುರು ತಲ್ವಾರ್ ಎಲ್ಲೇ? ಗುರು ತಲ್ವಾರ್ ಮುಂಬೈಲಿ ಇರೋದು ನಿಜ. ಸನ್ನಿ ಸುಪಾರಿ ಹತ್ರ ಇದ್ದಾನೆ. ನಿನ್ ಮಾತನ್ನ ನಾನು ನಂಬ್ತೀನಿ, ಮತ್ತೆ ಬರ್ತೀನಿ. ನಮ್ ತಂದೆ ಯಾವಾಗ್ಲೂ ಹೇಳೋರು, ಕಣ್ಣಿರೋರು ಮುಂದೆ ಮಾತ್ರ ನೋಡ್ತಾರೆ, ದಿಮಾಕಿರೋರು ದುನಿಯಾ ಪೂರ್ತಿ ನೋಡ್ತಾರೆ ಅಂತ. ಸರ್, ಇಲ್ಲಿ ವೆಯ್ಟ್ ಮಾಡೋ ಬದಲು ಡೈರೆಕ್ಟ್ ಆಗಿ ಒಳಗೋಗಿ ಅಟ್ಯಾಕ್ ಮಾಡೋದೇ ಬೆಟ್ರು. ಯಾವಾಗ ಏನ್ ಮಾಡ್ಬೇಕು ನೀನ್ ನನಗೆ ಹೇಳ್ಬೇಕಾಗಿಲ್ಲ. ಐ ಆಮ್ ಎ ಸುಪೀರಿಯರ್ ಆಫೀಸರ್. ಆದ್ರೂ ನೀನ್ ಹೇಳಿದಾಗೆ ಗುರು ತಲ್ವಾರ್ ಇಲ್ಲಿ ಇಲ್ಲದೆ ಹೋದ್ರೆ ವೈ ಶುಡ್ ವಿ ಟೇಕ್ ಚಾನ್ಸಸ್? ಸರ್, ಅವ್ನು ಕನ್ಫರ್ಮ್ ಆಗಿ ಇಲ್ಲೇ ಇದ್ದಾನೆ. ಕಿವಿಲ್ ಕೇಳಿದ್ದನ್ನ ಇನ್ಫಾರ್ಮೇಶನ್ ಅಂತೀರಾ, ಕಣ್ಣಲ್ಲಿ ನೋಡಿದ್ದನ್ನ ಕನ್ಫರ್ಮೇಶನ್ ಅಂತೀರಾ. ಲೆಟ್ ಮಿ ಗೋ ಅಂಡ್ ಕನ್ಫರ್ಮ್ ಮೈ ಸೆಲ್ಫ್. ಸರ್, ಸಿಂಗಲ್ ಆಗಿ ಯಾಕೆ ಸರ್ ರಿಸ್ಕ್? ಹೇಳ್ದಷ್ಟು ಮಾಡ್ರಿ. ಅಷ್ಟೊಂದು ರಿಸ್ಕ್ ತಗೊಂಡಿದ್ದಕ್ಕೆ ನಾನು ಈ ಪೊಸಿಷನ್ ಇರೋದು. ಜಸ್ಟ್ ವೈಟ್ ಮೈ ಸಿಗ್ನಲ್. ಸಿಗ್ನಲ್ ಹೇಗ್ ಕೊಡ್ತೀರಾ? ವಿಸಲ್ ಹೊಡಿತೀನಯ್ಯ. ನಮಗ್ ಕೇಳಿಸ್ದೆ ಹೋದ್ರೆ ಕಿರಿಚ್ತೀನಿ. ಹೇಗೆ? ಸಾಕಾ? ಬ್ಲಡಿ ಇರಿಟೇಟಿಂಗ್ ಬಗರ್ಸ್. ಕೋನ್ ಹೈ ಬೇ ತೂ? ಇದರ್ ಕಾಯ್ ಕೋಯ? ಏನು ನಾಯಿ ಮರಿ ತರ ಕೂಗ್ತಾ ಇದಾರೆ? ಸರಿ, ಇನ್ನೊಂದ್ ಕೆಲಸ ಮಾಡೋಣ. ನಾವಿಬ್ರು ಈ ಕಡೆ ಹೋಗೋಣ, ನೀವಿಬ್ರು ಆ ಕಡೆ ಗೋ. ಸರ್, ನಾನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಸರ್. ಪ್ರಾಪರ್ಟಿ ತೋರಿಸೋದಕ್ಕೆ ಪಕ್ಕದ ಬಿಲ್ಡಿಂಗ್ ಹೋಗೋದ್ರ ಬದಲು ಇಲ್ಲಿಗೆ ಬಂದ್ಬಿಟ್ಟೆ ಸರ್. ಬೈಯರ್ಸ್ ಕಾಯ್ತಾ ಇದಾರೆ. ಬಿಟ್ಬಿಡಿ ಸರ್, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಯೋ ಚಂದ್ರು, ಎಂತ ಡಬ್ಬ ಬ್ರೋಕರ್ ಅಯ್ಯ ನೀನು? ನಿನ್ಗೋಸ್ಕರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಕಾಯ್ತಿದ್ರೆ ಇಲ್ಲಿ ಬಂದು ಇವ್ರ ಜೊತೆ ಮಕ್ಳಾಟ ಆಡ್ತಿದ್ಯಾ? ಕೋನ್ ಹೈ ಬೇ ತೂ? ಇವ್ನ್ ಬ್ರೋಕರ್ ಅಂದ್ಮೇಲೆ ನಾನು ಯಾರು? ಬೈಯರ್ ತಾನೆ? ಏಯ್, ಎದ್ ಬಾರೋ, ಡೀಲ್ ಮುಗ್ಸೋಣ. ನಂಗ್ ನೋಡ್ತಿದ್ಯಾ? ನಿನ್ ಮುಖಕ್ಕೆ ಈಗ ಬೇರೆ ಸೀನಿಯರ್ ಸಿಟಿಜನ್ ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ದಾದ್ರೆ ಎದ್ ಬಾ. ಭಾರತ್, ದಿಸ್ ಇಸ್ ಟು ಮಚ್. ಐ ಆಮ್ ಎ ಸೀನಿಯರ್ ಆಫೀಸರ್. ಲರ್ನ್ ಟು ರೆಸ್ಪೆಕ್ಟ್ ಅಸ್. ಅದರ್ವೈಸ್ ಐಲ್ ಕಂಪ್ಲೇಂಟ್ ಟು ದ ಪೊಲೀಸ್ ಕಮಿಷನರ್. Calling control room, shooter at Robert Wala. We need extra force. ಭರತ್, ಥ್ಯಾಂಕ್ ಯು ಸರ್. ಆ ನಾಯಕ್ ಗ್ಯಾಂಗ್ ಅಲ್ಲಿ ಈ ಗುರು ತಲ್ವಾರ್ ಕೀ ಪರ್ಸನ್. ಅವನ್ನ ಹಿಡಿಯೋದಕ್ಕೆ ಇವನಿಂದ ತುಂಬಾ ಈಸಿ ಆಗುತ್ತೆ. ವಾಟ್ ಯು ಸೇ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ, ಏನಾಯ್ತು ಸರ್? ಬುಲೆಟ್ ಬಿದ್ದಿದೆ ಸರ್. ಈ ಜಾಗದಲ್ಲಿ ಯಾರು ಶೂಟ್ ಮಾಡಿದ್ದು? ಇಂತ ಕೆಲಸ ಇಲ್ಲ, ಇವನ್ ತಾನೇ ಸರ್ ಮಾಡೋದು. ವಾಟ್? ಹೌದು ಸರ್, ನಾನ್ ಶೂಟ್ ಮಾಡಲ್ಲ ಅಂದ್ರೆ ಪಾರ್ಸಲ್ ಆಗ್ತಿದ್ರು. ಶಟ್ ಅಪ್. ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಚಾನ್ಸ್ ಸಿಕ್ಕರೆ ಸಾಕು, ನಾ ಸೀನಿಯರ್ ಅನ್ನೋದು ಮರ್ತು ಬಾಯ್ ಬಂದು ಬೈತಾನೆ. साले, हम लोग समंदर है, तुझे ढूंढ कर जरूर मारूंगा. ನೋಡಿದ್ರ ಸರ್, ನಾಯಿ ತರ ಶೂಟ್ ಮಾಡ್ದ. ನಾನ್ ಶೂಟ್ ಮಾಡಿದ್ ನಾಯಿನೇ. ಪೇಷನ್ಸ್ ಇಲ್ಲ ಸರ್, ಬರೀ ಕೋಪ, ಆತರ. ಅವೆರಡು ಇಲ್ಲ ಅಂದ್ರೆ ಪೊಲೀಸ್ಗೂ ಪೋಸ್ಟ್ ಮ್ಯಾನ್ಗೂ ಡಿಫ್ರೆನ್ಸ್ ಇರಲ್ಲ. ಈ ಆಟ ಯಾವಾಗ್ಲೂ ನಡೆಯಲ್ಲ. ಸ್ಟಾರ್ ಇದೆ ಅಂತ ಬದುಕ್ತಾ ಇದೀಯಾ? ಇಲ್ಲ, ಪವರ್ ಇದೆ ಅಂತ ಬದುಕ್ತಾ ಇದೀನಿ. ಶ್ವೇತಾ, ಹಾ ಫೈಲ್ ತಗೊಂಡ್ ಬೇಗ ಬಾ. ಬಂದೇರಿ. ಶ್ವೇತಾ, 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 ತಂದ್ಬಿಡು ಶ್ವೇತಾ.
ಗುರು ತಲ್ವಾರ್ ನನ್ನ ಬಿಸ್ನೆಸ್ ಪಾರ್ಟ್ನರ್. ಅವನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟವ್ರನ್ನ ಹೀಗೆ ಪನಿಷ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಲೈಕ್ ದಿಸ್. ಭಾಯ್, ಕಸ್ಟಡಿಯಲ್ಲಿರೋ ಗುರು ತಲ್ವಾರ್ ಬಾಯ್ ಬಿಟ್ರೆ ಸರ್, ಇದು ಲಾಕಪ್ ಡೆತ್ತಾ? ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ರು ಹೇಗ್ ಸಾಯೋಕ್ ಸಾಧ್ಯ? ಇದಕ್ಕೆ ನಿಮ್ ರಿಯಾಕ್ಷನ್ ಏನು? ಈ ಕೇಸ್ನ ಹ್ಯಾಂಡಲ್ ಮಾಡಿದ ಟೀಮ್ನ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದೀನಿ. ಒಂದು ಹೊಸ ಕಮಿಟಿ ಫಾರ್ಮ್ ಮಾಡ್ತಾ ಇದ್ದೀನಿ. ಅದು ರಿಪೋರ್ಟ್ ಬಂದ್ಮೇಲೆ ಖಂಡಿತವಾಗ್ಲೂ ಆಕ್ಷನ್ ತಗೋತೀನಿ. ಕ್ಯಾ ಹುವಾ ಭಾಯ್? ಗುರು ತಲ್ವಾರ್ ನನ್ನ ಹೆಸರು ಹೇಳಕ್ ಮುಂಚೆನೆ ಅವನು ಉಸಿರೇ ನಿಂತೋಯ್ತು. ನಿನ್ನನ್ ಗೆಲ್ಲಕ್ಕೆ ಯಾರಿಂದ ಆಗುತ್ತೆ ಭಾಯ್? ಅಂತವ್ರು ಯಾರಾದ್ರೂ ಬೇಕು. ಒಬ್ಬನಾರು ಆ ದೇವ್ರು ಹುಟ್ಟಿಸ್ಬಾರ್ದ? ಥ್ರಿಲ್ ಇಲ್ದಿರೋ ಸಕ್ಸಸ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ವೋ? ಅಂಥವ್ನ ಒಂದ್ಸಲ ಮೀಟ್ ಮಾಡ್ಬೇಕು. ವೇರ್ ಇಸ್ ಹಿ? ಬೆಳಗ್ಗೆ ಗಾಯತ್ರಿ ಮಂತ್ರ ಹೇಳ್ಬೇಕಾದ್ರೆ ನಮ್ಮ ಅಜ್ಜಿ ನನ್ನ ವಾಯ್ಸ್ ಅಲ್ಲಿರೋ ವೈಬ್ರೇಷನ್ ನ ಕ್ಯಾಚ್ ಮಾಡಿ ನಿನ್ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂದ್ರು. ಏನೋ ಅನ್ಕೊಂಡ್ರೆ ಸಸ್ಪೆಂಡ್ ಆಗ್ಬಿಡದ. ಇದು ಟರ್ನಿಂಗ್ ಪಾಯಿಂಟ್ ಅಲ್ಲ, ಡೆಡ್ ಎಂಡ್. ಡೆಡ್ ಎಂಡ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ಕೊಂಡು ನುಗ್ಗೋನೆ ನಿಜವಾದ ಪೊಲೀಸ್. ಏನ್ ನಿನ್ ಕಾನ್ಫಿಡೆನ್ಸ್? ವಿಕ್ರಮ್ ಸರ್, ಇದು 180 ಡಿಗ್ರಿ ಲಿಟ್ರೆ ಏನಾಗುತ್ತೆ? ನೋ ಸರ್, ಸತ್ತೋಗ್ತಾನೆ. ಹೇಗೂ ಇವನ್ ಬಾಯ್ ಬಿಡಲ್ಲ. ಸುಮ್ನೆ ಕೋರ್ಟು ಕೇಸು ಜೈಲು ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಇವನಿಗೆ ಟಿಕೆಟ್ ಕನ್ಫರ್ಮ್ ಮಾಡೋದೇ ಬೆಟ್ರು. ಐಸಾ ಮತ್ ಕರೋ ಸಾಬ್, ಮೈ ಬೋಲೂಂಗಾ. ನಾಯಕ್ ಎಲ್ಲಿರ್ತಾನಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವನ್ ಯಾರನ್ನೂ ನಂಬಲ್ಲ. ಅವನ್ ತಮ್ಮ ಬಬ್ಲು ಮಾತ್ರ ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ. ಅವ್ನು ಈಗ ಎಲ್ಲಿರ್ತಾನೆ ಗೊತ್ತಿಲ್ಲ ಸಾಬ್, ಆದ್ರೆ ತಿಂಗಳಿಗೆ 2 ಸರಿ ಸ್ಪೈನಿಗೆ ಬರ್ತಾನೆ. ಅಲ್ಲೊಬ್ಳು ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಅಷ್ಟೇ ಸಾಬ್ ಗೊತ್ತಿರೋದು. ಸುಮ್ನೆ ಇರೋ ಹುಲಿನ ಕೆಲಸ ಮಾಡೋ ಪೊಲೀಸ್ನ ಕೆಣಕಿದ್ರೆ ಬೇಟೆನೆ. ಅಂದ್ರೆ ಆಪರೇಷನ್ ಸ್ಪೇನ್. ಬಬ್ಲು ಗರ್ಲ್ ಫ್ರೆಂಡ್ ಇರೋದು ಪಜಸ್ ಅಂಡ್ ಕ್ವೈನಿ, ಎಲಿಸೋ ಅಪಾರ್ಟ್ಮೆಂಟ್ಸ್, ಫ್ಲಾಟ್ ನಂಬರ್ 103. ನಿನಗೆ ಸ್ಪ್ಯಾನಿಷ್ ಬರುತ್ತೆ ಅಂತ ಗೊತ್ತು. 103 ಅಂದ್ರೆ ಎಷ್ಟು? 102 ಭರತ್. 102. Is everything set? Sure it is. Thanks. Welcome. ಟೈಮ್ ಅಮ್ಮ, ಎಲ್ಲದಕ್ಕೂ ಟೈಮ್ ಬರ್ಬೇಕು. ನಮ್ಮ ಅಜ್ಜಿ ನನ್ನ ಜಾತಕದಲ್ಲಿ ಏನ್ ಹೇಳಿದಾರೆ ಗೊತ್ತಾ? ಶಾಸ್ತ್ರಿ, ಒಂದ್ ಕೆಲಸ ಮಾಡೋ. ಈ ACP ಕೆಲಸ ಬಿಟ್ಟು ನೀನು ನಿಮ್ಮ ಅಜ್ಜಿ ಇಬ್ರು ಸೇರ್ಕೊಂಡು ಬೆಳಿಗ್ಗೆ ಟಿವಿಲಿ ಶಾಸ್ತ್ರ ಹೇಳಕ್ ಶುರು ಮಾಡ್ಬಿಡು. ಪ್ಲೀಸ್, ನಮ್ಮ ಅಜ್ಜಿ ಕೆಪಾಸಿಟಿ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ಪರ್ಫೆಕ್ಟ್ ಪಬ್ಲಿಸಿಟಿ ಸಿಕ್ಕಿದ್ರೆ ನಮ್ಮ ಅಜ್ಜಿ ಎಲ್ಲಿಗೋ ಹೋಗ್ಬಿಡ್ತಾ ಇದ್ರು. ನಮ್ಮ ಅಜ್ಜಿ ಹೇಳಿದ ಡೇಟು ಟೈಮು ಕರೆಕ್ಟ್ ಆಗಿ ನಮ್ಮ ತಾತ ಗೊಟ್ಟಕ್ಕಂದ್ರು ಗೊತ್ತಾ? ನಮ್ಮ ಅಜ್ಜಿ ಪವರ್ ಬಗ್ಗೆ ನಿನ್ಗೇನೋ ಗೊತ್ತು? ಅದನ್ನು ಟ್ರೈ ಮಾಡೋಣ. ನಿಮ್ಮ ಅಜ್ಜಿಗೆ ಒಂದು ಫೋನ್ ಹಾಕೋ. ಹಾ ಆಯ್ತಪ್ಪ, ನೋಡು. ರಾಂಗ್ ನಂಬರ್ ಇರ್ಬೇಕು. ನಮ್ಮ ಅಜ್ಜಿದೆ ಕಾಲರ್ ಟೋನ್. ಹಲೋ ಹಲೋ ಅಜ್ಜಿ. ಅಜ್ಜಿ ಏನೋ ಶಾಸ್ತ್ರಿ, ನಿನ್ ವಾಯ್ಸ್ ಅಲ್ಲಿರೋ ವೈಬ್ರೇಷನ್ ಕೇಳ್ತಿದ್ರೆ ನಿನ್ ಫ್ರೆಂಡ್ಸ್ ಹತ್ರ ನನ್ ಬಗ್ಗೆ ಜಗಳ ಆಡ್ತಿರೋ ಹಾಗಿದೆ. ಅಜ್ಜಿ, ನನ್ನ ಫ್ರೆಂಡ್ಗೆ ನಿನ್ ದಿವ್ಯ ಶಕ್ತಿ ಬಗ್ಗೆನೇ ಡೌಟು, ಸ್ವಲ್ಪ ಮಾತಾಡು. ಕೊಡೋ. ಅಜ್ಜಿ ನಮಸ್ತೆ. ಏನ್ ನಿನ್ ಹೆಸರು? ನನ್ನ ಹೆಸರು ಭರತ್ ಅಂತ. ಸರಿ, ನಾನ್ ಕೇಳೋ 2 ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಿ ಏನ್ ನಡೆಯುತ್ತೆ ಅಂತ ನಾನ್ ಹೇಳ್ತೀನಿ. ನಿನಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ಹಿಂದಿ ಯಾವ ಭಾಷೆ ಇಷ್ಟ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆಹಾ, ಕನ್ನಡದ ಮಗ. ಕಾರ್ಪೊರೇಟರು, MLA, CM ಇದ್ರಲ್ಲಿ ಏನಾಗಕ್ ಇಷ್ಟಪಡ್ತೀಯಾ? CM. ಓಹೋ, ತುಂಬಾನೇ ಆಸೆ ಪಡ್ತಾ ಇದೀಯಾ? ಅಜ್ಜಿ, CM ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ, ಕಾಮನ್ ಮ್ಯಾನ್. ಆಹಾ ರಾಜ್ಕುಮಾರ, ನಿನ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಜೀವನದಲ್ಲಿ ಎಲ್ಲ ನಿನ್ನನ್ನೇ ಹುಡ್ಕೊಂಡ್ ಬರುತ್ತೆ. ಸದ್ಯಕ್ಕೆ ಒಬ್ಬ ರಾಜ್ಕುಮಾರಿ ನಿನ್ನನ್ನು ಹುಡ್ಕೊಂಡ್ ಬರ್ತಾಳೆ. ರಾಜ್ಕುಮಾರಿನ? ಬರ್ತಾಳೆ ನೋಡು. You are looking for someone? Yes, I am. He is the one. What rubbish.
ಹಲೋ ಹಾ ಜೇಮ್ಸ್ ಕಮಿಂಗ್ ಆನ್ ಮೇ. ಹಾ ಜೇಮ್ಸ್ ಫೋನ್ ಮಾಡಿದ್ದಾನೆ, ನಾನೊಂದ್ ಸ್ವಲ್ಪ ಹೋಗಿ ಬರ್ತೀನಿ. ರಿಂಗೇ ಆಗ್ಲಿಲ್ವಲ್ಲೋ. ಹಾ ಸೈಲೆಂಟ್ ಮೋಡ್ ಇಟ್ಟಿದ್ದೆ. ನಾವು ಬರ್ತೀವಿ. ಬೇಡ, ನನ್ನ ಒಬ್ಬನೇ ಬರಕ್ಕೆ ಹೇಳಿದ್ದೇನೆ. May I help you, sir? Yes. Oh yes, yeah, you can pack this please. Oh, this one? Oh, sorry. Okay, no problem. ಲೋ ಶಾಸ್ತ್ರಿ, ಏನ್ ಹೇಳ, ನಿಮ್ ಅಜ್ಜಿ ನನ್ ಗ್ರಹಗತಿಗಳ ಬಗ್ಗೆ ಮಾತಾಡ್ತಿದ್ರೆ MS ಸುಬ್ಲಕ್ಷ್ಮಿ ಅವರ ಸುಪ್ರಭಾತ ಕೇಳ್ದಂಗಿರುತ್ತೆ. ಬೇರೆ ಏನ್ ಹೇಳಿದ್ರು? ಆ ಹುಡುಗಿ ಮತ್ತೆ ಇಲ್ಲೆಲ್ಲೋ ಕಾಣಿಸ್ತಾಳೆ ಅಂತ ಹೇಳಿದ್ರು. ಕಾಣಿಸಿದ್ಲು? ಎಲ್ಲಿ? ಇಲ್ಲೇ. ಇವಳು ಯಾಕೆ ಇಲ್ಲಿದ್ದಾಳೆ? ಮೋಸ್ಟ್ಲಿ ಬಬ್ಲು ಗರ್ಲ್ ಫ್ರೆಂಡ್ ಇವಳೇ ಇರ್ಬೇಕು. ಗರ್ಲ್ ಫ್ರೆಂಡ್? ಶಾಸ್ತ್ರಿ, ಏನ್ರಿ ಇದು? ನಮ್ಮ ಅಜ್ಜಿ ಪವರ್ನ ಮೋಸ್ಟ್ಲಿ ಫಾರಿನ್ ಟವರ್ ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ. ನಿಮ್ಮಜ್ಜಿ, ನೀನು ನಿಮ್ಮಜ್ಜಿ ಸೇರ್ಕೊಂಡು ಪವರು ಟವರ್ ಅಂತ ಪಂಚರ್ ಆಗಿರೋ ಟೈರ್ನ ನನಗ್ ತಗ್ಲಾಕಕ್ ನೋಡ್ತಿದ್ದೀರಾ? ಆ ಜಿಲೇಬಿ ಬುಕ್ಕ ನೋಡ್ದಾಗ್ಲೇ ಡೌಟ್ ಇತ್ತು. ನೀನು ನಿಮ್ಮಜ್ಜಿ ಈ ಕಿತ್ತೋ ಟ್ಯೂನಲ್ಲಿ ಹೇಳಿ ಏಮಾರ್ಸ್ಬಿಟ್ರಿ. ಇರ್ಲಿ ಬರ್ಲಿ, ನಾಳೆ ಹೆಂಗಿದ್ರು ಶಾಪಿಂಗ್ ಮಾಲ್ ಬಂದೇ ಬರ್ತಾಳೆ. ನಿಂಗೆ ಹೆಂಗ್ ಗೊತ್ತು? I'll pick it up tomorrow. Yeah, sure. ಅವಳು ಇಲ್ಲಿಗೆ ಬರ್ತಿದ್ದಾಳೆ. What's your problem? Why you guys following me? ಈ ಡಿಂಗ್ರಿ ಬುಲಿನ ಡೆಲಿಕೇಟ್ ಆಗಿ ಡೀಲ್ ಮಾಡ್ಬೇಕು. ಮೆತ್ತಿಗೆ ಹೇಳೋ ಕೇಳಿಸುತ್ತೆ. ಈ ಡವರಾಣಿ ಕನ್ನಡ ಎಲ್ಲ ಬರುತ್ತೆ. ನನಗೂ ಕನ್ನಡ ಬರುತ್ತೆ. ಬಂದ್ರೆ ಏನೀಗ? ಕಾಫಿ ಶಾಪಿಗೆ ಬರೋದು ಕಾಫಿ ಕುಡಿಯಕ್ಕೆ, ನಿನ್ನನ್ನು ಫಾಲೋ ಮಾಡಕ್ ಬಂದಿಲ್ಲ. ಬೈ ದ ವೇ, ನೀನು ಫಾಲೋ ಮಾಡಿಸ್ಕೊಳ್ಳೋಂತ ಫಿಗರು ಅಲ್ಲ. ಜಾಸ್ತಿ ಮಾತಾಡ್ಬೇಡ. ನಿನ್ನಂತ ಲೋಕಲ್ ರೋಮಿಯೋಗಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಹುಡುಗರಲ್ಲಿ 2 types. ಟೈಪ್ 1, ಹುಡುಗಿ ಸುಮಾರಾಗಿದ್ರೆ ಸಾಕು, ಇಂಥ ಒಂದು ಬೇಕಾರ್ ಬ್ಯಾಚ್ ಹಾಕೊಂಡು ಹುಡುಗಿ ಹಿಂದೆ ಬಿದ್ದು ಚೀಪ್ ಆಗಿ ಬಿಹೇವ್ ಮಾಡೋದು. ಟೈಪ್ 2, ಹುಡುಗಿ ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ಹೋಗಿ ಡೇರಿಂಗ್ ಆಗಿ ಪ್ರಪೋಸ್ ಮಾಡೋದು. ಅಂಥವ್ರು ಅಂದ್ರೆ ನನಗ್ ರೆಸ್ಪೆಕ್ಟ್. ನಿನ್ನಂಥವ್ರನ್ನ ಕಂಡ್ರೆ ಮೈಯೆಲ್ಲ ಉರಿಯತ್ತೆ. ಏನ್ ಅನ್ಕೊಂಡಿದ್ಯಾ? ಮೈಸೂರ್ಗೋದ್ರೆ ಮಲ್ಗೆ ಅಂತ ಹುಡುಗಿರು, ಮಂಡ್ಯಗೋದ್ರೆ ಬೆಲ್ಡ್ ಅಂತ ಹುಡುಗಿರು, ಮಂಗ್ಳೂರ್ಗೋದ್ರೆ ಮೀನ್ ಅಂತ ಹುಡುಗಿರು, ಕೋಲಾರ್ಗೋದ್ರೆ ಚಿಂದ್ ಅಂತ ಹುಡುಗಿರು, ಬೆಂಗಳೂರಿಗೋದ್ರೆ ಬಿಂದಾಸ್ ಹುಡುಗಿರು. ಇವ್ರನ್ನೆಲ್ಲ ಬಿಟ್ಟು ಒಳ್ಳೆ ಬಿದಿರು ಬೊಂಬೆಗೆ ಬಟ್ಟೆ ಸುದ್ದಾಗಿದ್ಯಾ, ನಾನ್ ನಿನ್ನ ಫಾಲೋ ಮಾಡ್ತೀನ? ಇದೆಲ್ಲ ತಗೊಳಕ್ ದುಡ್ಡೆಲ್ಲಿಂದ ಬಂತೆ? ದಟ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್. ಜಿಲೇಬಿ ಮುಕ್ತಾಳೆ. ನಿನ್ ಬಿಸ್ನೆಸ್, ನಿನ್ ಹಿಂದೆ ಇರೋರ್ ಬಿಸ್ನೆಸ್, ಅವ್ರ ಹಿಂದೆ ಇರೋರ್ ಬಿಸ್ನೆಸ್ ಎಲ್ಲ ಚೆನ್ನಾಗ್ ಗೊತ್ತು. ನಾನ್ಸೆನ್ಸ್. Your bill, sir? How much? 10 to 3, sir. Okay. ಹಂಗಂದ್ರೆ ಎಷ್ಟೋ ರವಿ? ಆ ಹುಡುಗಿ ಫ್ಲಾಟ್ ನಂಬರ್ 102. No. 10 to 3, sir. 103. 10 to 3 ಅಂದ್ರೆ 102 ಅಂದಲ್ಲ? ಸಾರಿ ಕಣೋ, ನಂಬರ್ ತಪ್ಪಾಗಿದೆ. ಹಂಗಂದ್ರೆ ಇವ್ಳು ಬಬ್ಲು ಗರ್ಲ್ ಫ್ರೆಂಡ್ ಅಲ್ವಾ? ಶ್ಯೂರ್ ಅಲ್ವೇ ಅಲ್ಲ, ನೀನ್ ಸುಮ್ನೆ ಆತರ ಬಿದ್ದೆ. ನೀವು ಇಮಿಡಿಯೇಟ್ ಆಗಿ ಆ ಬಬ್ಲು ಗರ್ಲ್ ಫ್ರೆಂಡ್ ಟ್ರೇಸ್ ಮಾಡಿ. ಅಂದ್ರೆ ನೀನು? ನಾನು ಜೇಮ್ಸ್ ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. Oh my God. ಸಾರಿ ಮ್ಯಾಮ್, ಎಷ್ಟೊತ್ತು ಬೇಕೇನೆ? ಬೋಟಕ್ ಟೈಮ್ ಆಯ್ತು, ಬಾ. ಮಮ್ಮಿ ಅದು ಬೋಟ್ ಅಲ್ಲ, ಫೆರ್ರಿ. ಅಯ್ಯೋ, ಎರಡು ಇಂಗ್ಲಿಷೇ. ನಡಿಯೇ, ಬಾ. ಚೆನ್ನಾಗಿದೆ. ಹೆಲೋ ಪುಟಿ. ಯು ಕನ್ನಡ? ಹೌದು, ನನ್ನ ಹೆಸರು ಭರತ್ ಅಂತ. ಐ ಆಮ್ ಪದ್ಮಾ. ದಿಸ್ ಇಸ್ ಮೈ ಸ್ಮಾಲ್ ಡಾಟರ್ ಶಾಂತಿ. ದಟ್ ಈಸ್ ವೆರಿ ಬಿಗ್ ಡಾಟರ್ ಪ್ರಶಾಂತಿ. ಅವ್ರನ್ನ ಡಿಸ್ಟರ್ಬ್ ಮಾಡಿ. ಶಾಂತಿ, ಪ್ರಶಾಂತಿ, ಎಲ್ಲಾರ್ದು ಕ್ಯೂಟ್ ನೇಮ್ ಪದ್ಮಕ. ಯು ಕಾಲ್ಡ್ ಪದ್ಮಕ? ಯಾಕೆ ಬೇಡ್ವಾ? ಐ ಆಮ್ ಸೋ ಹ್ಯಾಪಿ. ಅಲ್ಲಕ್ಕ, ಹಾಲಿಡೇಗೆ ಸ್ವಿಟ್ಜರ್ಲ್ಯಾಂಡ್ ಹೋಗೋ ಬದಲು ಬುಲ್ ಫೈಟ್ ನಡೆಯೋ ಸ್ಪೇನ್ ಬಂದಿದಿರಲ್ಲ? ಹೇ, ಯು ಮಿಸ್ಟೇಕ್. ನಾಟ್ ಹಾಲಿಡೇ, ಮ್ಯಾರಿಡ್ ಹೋಟೆಲ್ ನಲ್ಲಿ ಫ್ಯಾಷನ್ ಶೋ ನಡೀತಿದೆ. ಅಲ್ಲಿ ಪ್ರಶಾಂತಿ ಡಿಸೈನ್ ಮಾಡಿರೋ ಕಾಸ್ಟ್ಯೂಮ್ಸ್ ನ ಪ್ರೆಸೆಂಟ್ ಮಾಡ್ತಿದ್ದಾಳೆ. ಅದಕ್ಕೆ ಸಪರೇಟ್ ಆಗಿ ಮಾಡಲ್ಸ್ ಬೇಕಿತ್ತ? ನೀವೇ ಅದ್ರಲ್ಲ? ಅಯ್ಯೋ, ಅದೆಲ್ಲ ನಮ್ಗೆ ಯಾಕೆ ಬ್ರದರ್? ಹೋಗ್ಲಿ ಬಿಡಿ. ಆಮೇಲೆ ನೀವು ಆಂಟಿಗಳ ಬಟ್ಟೆಗೆಲ್ಲ ಮಾಡೆಲ್ ಮಾಡಬಹುದು, ತುಂಬಾ ಚೆನ್ನಾಗಿ. ನೀನೇನಿಲ್ಲಿ? ಗೆಟ್ ಅಪ್. ಪ್ರಶಾಂತಿ, ನನ್ ಮಾತನ್ನ ಪ್ರಶಾಂತವಾಗಿ ಕೇಳು. ನನ್ ಹೆಸರು ಹೇಳ್ಬಿಟ್ಟ? ಯಾಕೆ, ಏನಾಯ್ತೆ? ಅದೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಪ್ರಶಾಂತಿ, ಬೇಸಿಕ್ಲಿ ನಾನು ಸೆಕೆಂಡ್ ಟೈಪ್ ಹುಡುಗನೇ. ಹಂಗಂದ್ರೆ ಏನ್ ಬ್ರದರ್? ಪ್ರಶಾಂತಿಗೆಲ್ಲ ಗೊತ್ತು. ಅಂದ್ರೆ ನಿಮ್ಮಿಬ್ರಿಗೂ ಚೆನ್ನಾಗ್ ಪರಿಚಯ ಇದ್ಯಾ? ಅಫ್ಕೋರ್ಸ್, ನೀನ್ ತುಂಬಾ ಇಂಟೆಲಿಜೆಂಟ್, ನಿನ್ ಸಿಸ್ಟರ್ ತರ ಅಲ್ಲ. ಮಾಮ್, ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್. ಬಾಯ್ ಬ್ರದರ್. ಬಾಯ್ ಅಕ್ಕ. ಪಾಪ ಅಕ್ಕ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿದ್ದ. ಆವಾಗ್ಲೇ ಏನಂದೆ?
ಬಿದಿರು ಬೊಂಬೆಗೆ ಬಟ್ಟೆ ಸುತ್ತದಂಗಿದೀನಾ? ನನ್ ಮುಖ ಜಿಲೇಬಿ ತರ ಇದ್ಯಾ? ಏನ್ ಬಿಸಿ ಬಿಸಿ ಬಿಸ್ನೆಸ್ ಎಲ್ಲ ಗೊತ್ತಾ ನಿನಗೆ? ಪ್ರಶಾಂತಿ, ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮೈಂಡ್ ಇಂದ ಡಿಲೀಟ್ ಮಾಡ್ಬಿಡು. ಜಸ್ಟ್ ಗೋ ಟು ಹೆಲ್. ಯಾವ ರೇಂಜಿಗೆ ಮಾತಾಡಿದ್ರಿ? ನಮ್ಮ ಅಜ್ಜಿ ಪಬ್ಲಿಸಿಟಿಗೋಸ್ಕರ ನಮ್ ತಾತನ್ ಹೋಗಿ ಆಗ್ತಾಳ. ಎಷ್ಟು ನೋವಾಗುತ್ತೆ ಗೊತ್ತಾ? ನಮ್ ತಾತ ಸತ್ತಾಗ್ಲೂ ನಾನು ಇಷ್ಟ ಅಳ್ಳಿಲ್ಲ. ಹೋಗ್ಲಿ ಬಿಡಿ ಶಾಸ್ತ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ನಲ್ಲ. ಒಳ್ಳೆ ಹೆಂಗ್ಸಿರ್ತಾರ, ಅಳ್ಬೇಡ. ನಿಮ್ಮ ಅಜ್ಜಿಗಿಂತ ಜಾಸ್ತಿ ಆ ಪ್ರಶಾಂತಿಗೆ ಬಾಯಿಗೆ ಬಂದಂಗ್ ಬೈದಿದ್ದೀನಿ. ಅವಳ ಹೆಸರು ಪ್ರಶಾಂತಿ ಅಂತ ನಿನ್ಗೆ ಹೇಗೋ ಗೊತ್ತಾಯ್ತು? ಅದನ್ನು ಇವ್ರ ಅಜ್ಜಿನೇ ಹೇಳಿದ್ದು. ಭರತ್, ಬಬ್ಲು ಗರ್ಲ್ ಫ್ರೆಂಡ್ ಬಂದ್ಲು. ಇವಳು ನೋಡಕ್ ಒಳ್ಳೆ ಖತರ್ನಾಕ್ ಲೇಡಿ ಇದ್ದಂಗಿದ್ದಾಳೆ. ನಿಮ್ಮೆಲ್ರ ಕಣ್ಣು ಇವಳ ಮೇಲೆ ಇರ್ಬೇಕು. ನಿನ್ ಕಣ್ಣು ಪ್ರಶಾಂತಿ ಮೇಲೆ ಇರುತ್ತಾ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾಳೆ? ಅವಳು ಯಾರ ಹತ್ರ ಮಾತಾಡ್ತಿರ್ಬೋದು? ಮೋಸ್ಟ್ಲಿ ಅವ್ರ ಫಾದರ್ ಜೊತೆ. ಅವಳ ಫಾದರ್ ತುಂಬಾ ಟಫ್ ಮ್ಯಾನ್ ಅಂತ ಕಾಣಿಸುತ್ತೆ. ತುಂಬಾ ಟಫ್ ಅನ್ಸುತ್ತೆ. ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದೀನಿ. ನಾನು ಆಗ್ಲೇ ಪ್ರಶಾಂತಿ IPS ಅಂತ ಬೋರ್ಡ್ ಕೂಡ ಬರ್ಸ್ಬಿಟ್ಟಿದ್ದೀನಿ. ಓಕೆ ಡ್ಯಾಡಿ, ಡೆಫಿನೆಟ್ ಆಗಿ ಮಾಡ್ತೀನಿ. ಯಾರ್ದೆ ಫೋನು? ಡ್ಯಾಡಿದು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಿಮ್ಮಪ್ಪ IPS ಮಾಡ್ಲಿ ಅಂತ ಡೆಲ್ಲಿ ಕಳ್ಸಿದ್ರೆ ನೀನ್ ಫ್ಯಾಷನ್ ಡಿಸೈನಿಂಗ್ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಆಂಟಿ, 1500 ಸ್ಟೂಡೆಂಟ್ಸ್ ನಲ್ಲಿ ನಮ್ಮಿಬ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ಮೇಲೆ ನಾವು ಸ್ಪೆಷಲ್ ತಾನೆ. ಆದ್ರೂ ಸುಳ್ಳು ಹೇಳ್ ಬಂದಿರೋದು ತಪ್ಪಲ್ವಾ? ಇದೇನ್ ಶಾಸ್ತ್ರಿ, ಹೋಗಿ ಹೋಗಿ ಯಾವಳೋ ಕೆಂಚಿನೆಲ್ಲ ಫಾಲೋ ಮಾಡಂಗಾಯ್ತಲ್ಲ. ಬರ್ರಿ ಶಾಸ್ತ್ರಿ, ಹುಡುಗಿ ಹೋಗ್ತಿದ್ದಾಳೆ. ರೇ ಬನ್ರಿ, ಅವಳನ್ನ ಫಾಲೋ ಮಾಡೋಣ. ಏನ್ ಶಾಸ್ತ್ರಿ? ನಿನ್ನೆ ನಾನು, ಇವತ್ತು ಅವಳ. ಈಗೇನ್ ಕತೆ ಹೇಳ್ತೀಯಾ? ಏನೋ ಒಂದ್ ಹೇಳಿ ಸಿಚುವೇಶನ್ ಮ್ಯಾನೇಜ್ ಮಾಡಿ ಬಾಸ್. ಮ್ಯಾನೇಜ್ ಯಾಕ್ರಿ ಮಾಡ್ಬೇಕು? ನಿಜ ಹೇಳ್ಬೇಕು. ನೋಡಮ್ಮ, ನೀನ್ ಬೇರೆ, ಅವಳು ಬೇರೆ, ಪರಿಸ್ಥಿತಿ ಬೇರೆ, ಪರ್ಸನ್ ಬೇರೆ, ಪರ್ಪಸ್ ಬೇರೆ. ನಿನ್ ಪರ್ಪಸ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ಥೋರು ಅಂದ್ರೆ ನನಗ ಅಸಹ್ಯ. ಬಾರೆ. ಏನೋ ಶಾಸ್ತ್ರಿ, ಪರಿಸ್ಥಿತಿ ಈ ತರ ರಿವರ್ಸ್ ಆಗ್ಬಿಡ್ತಲ್ಲ. ಅಲ್ಲ, ನಮ್ ಕೆಲಸ ನಾವು ಮಾಡೋದ್ ತಪ್ಪ ಅಲ್ಲ ಭರತ್. ಕೆಲವು ವಿಷಯದಲ್ಲಿ ನಮ್ ಈಗೋನ ಪಕ್ಕಕ್ಕೆ ಹಿಡಿದಿದ್ರೆ ಕೆಲಸ ಆಗಲ್ಲ. ಹೋಗಿ ಇರೋ ವಿಷಯನ ಇರೋವಾಗ ಹೇಳ್ಬಿಡು. ಕರೆಕ್ಟ್. ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಓಕೆ. ಹೇ, ನನ್ ಹಿಂದೆನೆ ಫಾಲೋ ಮಾಡ್ತಾ ಇದ್ಯಾ? ಎಕ್ಸ್ಕ್ಯೂಸ್ ಮೀ, ಸೆಕ್ಯೂರಿಟಿ, ಸೆಕ್ಯೂರಿಟಿ. ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ನಾನೊಬ್ಬ ಪೊಲೀಸ್, ಒಬ್ಬ ಕ್ರಿಮಿನಲ್ ಹಿಡಿಯೋಣ ಅಂತ ನಾನು ಈ ದೇಶಕ್ಕೆ ಬಂದೆ. ನೀನ್ ಅವನ್ ಗರ್ಲ್ ಫ್ರೆಂಡ್ ಅಂತ ನಾನು ನಿನ್ ಫಾಲೋ ಮಾಡಿದೆ, ಹರ್ಟ್ ಮಾಡಿದೆ. ನಿಜ ಗೊತ್ತಾದ್ಮೇಲೆ ನಾನು ತುಂಬಾ ಫೀಲ್ ಮಾಡ್ಕೊಂಡೆ. ಅದೇನೋ ಗೊತ್ತಿಲ್ಲ, ನಾನಿನ್ನ ತುಂಬಾ ಹಚ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಒಪ್ಕೋ, ಖುಷಿ ಆದ್ರೆ ಅಪ್ಕೋ. ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇವತ್ ಪ್ರೆಸೆಂಟೇಶನ್ ಅಲ್ವೇನೆ? ಇಲ್ಲಿವರೆಗೂ ನಡೆದಿರೋ ಕಾಂಪಿಟೇಷನ್ ಅಲ್ಲಿ ನಿನ್ ಡಿಸೈನ್ ತಾನೇ ಸೆಲೆಕ್ಟ್ ಆಗಿರೋದು. ಜಸ್ಟ್ ರಿಲ್ಯಾಕ್ಸ್, ಓಕೆ? ಹೇ, ಬ್ಯಾಗ್ ಅಲ್ಲಿ. ಅಯ್ಯೋ, ಅಲ್ಲೇ ಬಿಟ್ಟು ಬಂದೆ. ಓ ಶಿಟ್. ಓ ಗಾಡ್, ಮಾಡೋದೀಗ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಗಾಡ್. ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತು. ಪ್ರಶಾಂತಿ, ಪ್ಲೀಸ್ ಸುಮ್ಮನೆ ಇರು. ನಮ್ಮ ಅಪ್ಪಂಗ್ ಸುಳ್ಳು ಹೇಳಿ ಬಂದಿದ್ದಕ್ಕೆ ಸರಿಯಾಗಾಯ್ತು. ಹುಡುಗರು ಹುಡುಗಿರನ್ನ ಫಾಲೋ ಮಾಡಿದ್ರೆ ಇರಿಟೇಟ್ ಆಗ್ತೀರಾ, ಬೈತೀರಾ. ಅದರಲ್ಲೂ ಒಂದು ಅಡ್ವಾಂಟೇಜ್ ಇದೆ ಅಂತ ಗೊತ್ತಾಯ್ತಾ? ಯು ನೋ ಸಮಥಿಂಗ್, ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ರು ನನ್ನ ಲಕ್ಕಿ ಹ್ಯಾಂಡ್ ಅಂತಾರೆ. ಆಲ್ ದಿ ಬೆಸ್ಟ್. ಐ ಆಮ್ ಶೋರ್ ಯುಲ್ ವಿನ್ ದಿಸ್ ಕಾಂಟೆಸ್ಟ್. ಹೊರಡಿ. ಭರತ್, ನಿಜವಾಗ್ಲೂ ಆ ಬಬ್ಲು ಬರ್ತಾನಾ? ಬಂದೇ ಬರ್ತಾನೆ. ಪೊಲೀಸ್ ಆದವನ್ಗೆ ಫೋಕಸ್ ಜೊತೆಗೆ ಪೇಷನ್ಸ್ ಮುಖ್ಯ. ಹೌದು, ನರಸಿಂಹಲ್ಲಿ ಫೋಕಸ್ ಮಾಡ್ತಾ ಇದ್ದಾನೆ ಬಬ್ಲು ಗರ್ಲ್ ಫ್ರೆಂಡ್ ಮೇಲೆ. ನೀನು ಪ್ರಶಾಂತಿ ಮೇಲೆ ಫೋಕಸ್ ಮಾಡ್ದಂಗೆ. ಏನು ಕಿಂಡಲ್ಲ? ಇಲ್ಲ, ರಿಯಲ್. ಅದಕ್ಕೆ ತಾನೇ ನಿಮ್ ಪ್ರೀತಿ ಸಕ್ಸಸ್ ಆಗಿದ್ದು.
ಇದು ಯಾವ ಮಹಾಶಾಸ್ತ್ರಿ ಹುಡುಗಿರ್ನ ಹಿಂಗೂ ಪಟಾಯಿಸ್ಬೋದು. ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ಬಂದ್ರೆ ಸೇಮ್ ಪಿಂಚ್ ಅಂತ. ರವಿಚಂದ್ರನ್ ಅವ್ರದ್ದು 4 ಲವ್ ಸಾಂಗ್ ಆಡಿದ್ರೆ ಸಾಕು, ಯಾವ ಫ್ಯಾಬ್ಯುಲಸ್ ಟೇಸ್ಟ್ ಅಂತ ಫ್ಲಾಟ್ ಆಗ್ಬಿಡ್ತಾರೆ. ಹಾಗೇನು ಇಲ್ಲ ಬಿಡಿ ಸರ್, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್. ಶಾಸ್ತ್ರಿ ನಿಜ ಒಪ್ಕೋ, ಅವಳ ಫ್ಯಾಷನ್ ಡಿಸೈನಿಂಗು ನಮ್ ಡಿಪಾರ್ಟ್ಮೆಂಟ್ಗೂ ಮ್ಯಾಚ್ ಆಗಕ್ ಸಾಧ್ಯನೇ ಇಲ್ಲ. ಇವಾಗೇನು ಹಂಗಂತ ಇದ್ದೀರಾ, ಮದ್ವೆ ಆದ್ಮೇಲೆ ಎಲ್ಲ ಮ್ಯಾಚ್ ಆಗುತ್ತೆ ಬಿಡಿ ಬಾಸ್. ಕ್ಯಾಚ್ ಹಾಕೊಳ್ಳೋರ್ಗು ಅಷ್ಟೇ ಮ್ಯಾಚಿಂಗು. ಮದ್ವೆ ಆದ್ಮೇಲೆ ಮೈ ತುಂಬಾ ಸೀರೆ ಉಟ್ಕೊಂಡು 3 ಹೊತ್ತು ಮನೇಲೆ ಬಿದ್ದಿರ್ಬೇಕು. ಜೋಕ್ ಮಾಡ್ಬೇಡಿ ಬಿಡಿ ಬಾಸ್. ಇದ್ಯಾವ ಜೋಕು? ಮದ್ವೆ ಆದ್ಮೇಲೆ ಮನೇಲೆ ಬಿದ್ದಿರ್ಬೇಕು. ಅಲ್ಲ ಅವ್ರ ಅಪ್ಪ ಅಮ್ಮನ್ಗಾದ್ರೂ ಬುದ್ಧಿ ಬೇಡವಾ? ಶಾಸ್ತ್ರಿ ನೀನ್ ಅವ್ರ ಅಮ್ಮನ್ ನೋಡ್ಬೇಕು. ಆ ಸ್ಮೈಲು, ಆ ಸ್ಟೈಲು, ಆ ಅರ್ಧಂಬರ್ಧ ಕಿತ್ತೋಗಿರೋ ಇಂಗ್ಲಿಷು ಕೇಳಿಸ್ಕೊಂತಿದ್ರೆ ಕ್ಯೂಡನ್ಗೂ ಕಿವಿಲ್ ಬೀಡಿಂಗ್ ಶುರು ಆಗ್ಬಿಡುತ್ತೆ. ಅವ್ರ ಟೋಟಲ್ ಫ್ಯಾಮಿಲಿ ನೋಡ್ತಿದ್ರೆ ಈ ಒಂಥರ ಕಾರ್ಟೂನ್ ನೆಟ್ವರ್ಕ್ ಚಾನಲ್ ನೋಡ್ದಂಗೆ ಇರುತ್ತೆ. ಬೇಡ ಬಿಡಿ ಬಾಸ್, ಕೇಳಿಸ್ಕೊಂಡ್ರೆ ಫೀಲ್ ಮಾಡ್ಕೋತಾರೆ. ಕೇಳಿಸ್ಕೊಳಕ್ ಈ ಮನೇಲಿ ಏನ್ ಕಿವಿನ ಇದೆ? ಆ ಕಿವಿನೇ ಈ ಮನೆಗೆ ಬಂದಿದೆ ಬಾಸ್. ಹೆಲ್ಪ್ ಮಾಡಿದ್ಯಲ್ಲ ಅಂತ ಥ್ಯಾಂಕ್ಸ್ ಹೇಳಕ್ ಬಂದೆ, ಬಟ್ ಯು ಡೋಂಟ್ ಡಿಸರ್ವ್ ಇಟ್. ಒಳಗೊಂದು ಹೊರಗೊಂದು ಅಂತ ಚೆನ್ನಾಗ್ ಗೊತ್ತಾಯ್ತು. ಆದ್ರೆ ಒಂದ್ ತಿಳ್ಕೊ, ಹುಡುಗಿರಲ್ಲಿ 2 ಟೈಪ್ಸ್ ಇರ್ತಾರೆ. ಟೈಪ್ 1 ಇಂಥ ಚೀಪ್ ಟ್ರಿಕ್ಸಿಗೆ ಬಿದ್ದು ನಿನ್ ಹಿಂದೆ ನಾಯಿ ತರ ಅಲಿತಾರೆ. ಟೈಪ್ 2 ಇಂಥ ಹುಡುಗಿರ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ. ಇಂಥವ್ರಿಗೋಸ್ಕರ ಯುದ್ಧನೇ ನಡೆಯತ್ತೆ. ಲೈಫಲ್ಲಿ ರಿಸ್ಕ್ ತಗೋಬೇಕು, ಆದ್ರೂ ಸಿಗ್ತಾರೇನೋ ಗ್ಯಾರಂಟಿ ಇರಲ್ಲ. ಅದೇ ನಾನು. ಇನ್ ಮುಂದೆ ನನ್ ಹಿಂದೆ ಅಲಿಯೋದನ್ನ ಬಿಟ್ಬಿಡು. ಪಜ್ಜಿತಿ ಆಯ್ತು. ಶಾಸ್ತ್ರಿ ಇವಳು ಯಾವಾಗ ಎಂಟ್ರಿ ಕೊಟ್ಲು? ಹುಡುಗಿರ್ನ ಹಿಂಗೂ ಪಟಾಯಿಸ್ಬೋದು ಅಂದಿಲ್ಲ, ಆಗ್ಲೇ ಬಂದ್ಲು. ಓ ಗ್ರೇಟ್ ಎಂಟ್ರಿ, ಪರ್ಫೆಕ್ಟ್ ಟೈಮ್. ನೀನಾದ್ರೂ ಹೇಳೋದಲ್ವಾ? ಎದುರುಗಡೆನೆ ನಿಂತಿದ್ರೆ ಹೆಂಗ್ ಸಾರ್ ಹೇಳೋದು? ಕೈಯೋ ಕಾಲೋ ಕೆರಿಯತ್ತಾನೆ. ಓ ಹೊಳಿಲಿಲ್ಲ ಸರ್. ಅಯ್ಯ ಹೋಗ್ಲಿ ಬಿಡ್ರಿ. ಇವಳು ಟೈಪ್ 2 ಅಂತೆ. ಇವಳಿಗೋಸ್ಕರ ಯುದ್ಧ ಬೇರೆ ಮಾಡ್ಬೇಕಂತೆ. ಮಾಡಿದ್ರು ಸಿಗೋದ್ ಗ್ಯಾರಂಟಿ ಇಲ್ವ? ಒಳ್ಳೆ ಜೀರಾ ಸ್ವರ್ಗೋಗಿರೋ ಜಿಲೇಬಿ ಇದ್ದಂಗಿದ್ದಾಳೆ. ಇವರೆಲ್ಲ ಫ್ರಿಡ್ಜ್ ಅಲ್ಲಿರೋ ತರಕಾರಿ ತರ. ಕಲರ್ ಹಾಗೆ ಇರುತ್ತೆ, ಆದ್ರೆ ಟೇಸ್ಟ್ ಇರಲ್ಲ. ಕೊನೆಗೆ ಹಸಿನೋ ಹಂದಿನೋ ತಿನ್ಕೊಂತೇವೆ. ಅಯ್ಯೋ ಈಗ ಯಾಕ್ರಿ ಕೆರೀತಾರೆ? ಕೆರಿಯೋ ಟೈಮಲ್ಲಿ ಕೆರೀಲಿಲ್ಲ ನನಗೇನ್ ಕಜ್ಜಿನ? ರೀ ಎಂಟ್ರಿ ಸರ್. ಎಲ್ಲಿ? ಅಲ್ಲಿ. ಶಾಸ್ತ್ರಿ ಲಿಂಕ್ ಕಟ್ಟಾದಂಗೆ ಅಲ್ವಾ? 100%. ಹಾಯ್ ಭರತ್, ಬಬ್ಲು ಬಂದ. Hi sweetheart, my baby, my darling, my sweetie pie. Mwah, mwah. Hey. ಲೋ ಬಬ್ಲು, ಯಾಕೋ ಇಷ್ಟು ಲೇಟು? ಏಯ್ ಯಾರೋ ನೀನು? ಆಟೋಗ್ರಾಫ್ ತಗೊಳಕ್ಕೆ ನೀನ್ ಸ್ಟಾರು ಅಲ್ಲ, ನನ್ನ ಫ್ಯಾನು ಅಲ್ಲ. ಪೊಲೀಸ್! Don't shoot me, please. Don't shoot me. ಫೋನ್ ಕೊಡೋ. ಏಯ್ ನಾಯಕ್. ಏಯ್ ಯಾರೋ ನೀನು? ಪೊಲೀಸ್! ಡಿಪಾರ್ಟ್ಮೆಂಟ್ ಅಲ್ಲಿರೋ ನಿನ್ ಡೇಟಾಬೇಸ್ ನ ಡಿಸ್ಟ್ರಾಯ್ ಮಾಡಿದ ತಕ್ಷಣ ಡೇಂಜರ್ ಝೋನ್ ಇಂದ ಆಚೆ ಬಂದೆ ಅಂತ ಅನ್ಕೋಬೇಡ. ಹುಡುಕೊಡಿತೀನಿ. ಇಡೀ ಡಿಪಾರ್ಟ್ಮೆಂಟ್ ನನ್ ಏನು ಮಾಡಕ್ಕಾಗ್ಲಿಲ್ಲ. ನೀನೇನ್ ಕಿತ್ಕೋತೀಯೋ? ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ ಹತ್ರನಾದ್ರೂ ಇಟ್ಕೋ, ಆದ್ರೆ ನನ್ನ ಹತ್ರ ಮಾತ್ರ ಇಟ್ಕೋಬೇಡ. ತಾಯಿ ಹೊಟ್ಟೆಯಿಂದ ಯಾಕಾದ್ರೂ ಆಚೆ ಬಂದೆ ಅಂತ ಒದ್ದಾಡ್ತೀಯ. ಏಯ್ ನನ್ ತಮ್ಮ ಇಲ್ಲಿ ಕಾಲ್ ಕೆಳಗ್ ಬಿತ್ಕೊಂಡು ಭರೋಸಾನ ಬಾಯ್ ಬಿಟ್ಕೊಂಡು ಕಾಯ್ತಾ ಇದ್ದಾನೆ. ಬಾಯ್ ಡರ್ ಲಗ್ ರಹಾ ಬಾಯ್, ಸೇವ್ ಮೀ ಪ್ಲೀಸ್. ನನ್ ತಮ್ಮನ್ಗೆ ಏನಾದ್ರೂ ಆದ್ರೆ ನಿನ್ನ ಹುಡುಕೊಂಬಂದ್ ಹೊಡಿತೀನಿ. ದುಶ್ಮನ್ ಅಂದ್ಮೇಲೆ ದೂಸರ ಮಾತೇ ಇಲ್ಲ. ನಿನ್ನ ಹುಡುಕೊಂಬಂದ್ ಹೊಡಿತೀನಿ. ಜೋರಾಗಿ ಹೇಳು. ನಿನ್ನ ಹುಡುಕೊಂಬಂದ್ ಹೊಡಿತೀನಿ. ಟ್ರೈ ಮಾಡು. ಬೆಸ್ಟ್ ಆಫ್ ಲಕ್. No, please don't shoot me. ಬಬ್ಲು! ಪ್ರಶಾಂತಿ, ಭರತ್ ಬರ್ತಿದನ್ ಕಣೆ. ಏನು ಮತ್ತೆ ಸಾರಿ ಕೇಳಕ್ ಬಂದ್ಯಾ?
ಇಲ್ಲ, ಗುಡ್ ಬೈ ಹೇಳಕ್ ಬಂದೆ. ನಿನ್ ಸ್ಟೈಲಲ್ಲಿ ಹೇಳಬೇಕು ಅಂದ್ರೆ ಹುಡುಗರಲ್ಲೂ 2 ಟೈಪ್ಸ್ ಇರ್ತಾರೆ. ಟೈಪ್ 1 ನೋಡಿದ್ವಾ, ಇಷ್ಟ ಆಯ್ತಾ, ಹೇಳಿದ್ವಾ ಅಷ್ಟೇ. ಟೈಪ್ 2 ಇಂಥ ಹುಡುಗರಿಗೆ ಲವ್ ಮ್ಯಾಟ್ರ್ ಹೇಳ್ಕೊಳಕ್ಕೆ ಅರ್ಧ ಲೈಫ್ ಆಗೋಗ್ಬಿಡುತ್ತೆ. ನಾನು ಟೈಪ್ 1. ಇವತ್ತಿಂದ ನನ್ನ ಮೈಂಡಲ್ಲಿ ನಿನ್ನನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ನೀನು ಅಷ್ಟೇ, ನಿನ್ನ ಮೈಂಡಿಂದ ನನ್ನನ್ನು ಡಿಲೀಟ್ ಮಾಡ್ಬಿಡು. ನಡಿ ಶಾಸ್ತ್ರಿ. ಅಲ್ಲ ಭರತ್, ಏನ್ ಭರತ್, ನೀನ್ ಲವ್ ನ ಹಿಂಗ್ ಡಿಲೀಟ್ ಮಾಡ್ಬಿಟ್ಟೆ? ಸ್ಟ್ರೈಟ್ ಆಗಿ ಹೋದಾಗ ಕೆಲಸ ಆಗಿಲ್ಲ ಅಂದ್ರೆ ರಿವರ್ಸ್ ಅಲ್ಲಿ ಹೋಗ್ಬೇಕು ಶಾಸ್ತ್ರಿ. ಈಗ ಅಲ್ಲಿ ಲವ್ ಶುರು ಆಗಿರುತ್ತೆ. ನಿಮ್ಮ ಅಜ್ಜಿ ಜಾತಕನೂ ನಿಜ ಆಗುತ್ತೆ. ನೀವಿಷ್ಟು ಜನ ಇದ್ದು ಬಬ್ಲು ಬದುಕಿಲ್ಲ ಅಂದ್ರೆ ನನ್ ತಮ್ಮನ್ ಸಾಯಿಸ್ದವನ್ನ ನಾನ್ ನೋಡ್ಬೇಕಲ್ಲ. ಹೇಗಿರ್ತಾನೋ ಅವನು? ನೋಡೋಕ್ ಆರ್ಡಿನರಿ ಅನ್ಸಿದ್ರು ಪವರ್ ಎಕ್ಸ್ಟ್ರಾರ್ಡಿನರಿ. ಬಾಯ್ ಕಮ್ಮಿ, ಕೈ ಜಾಸ್ತಿ ಯೂಸ್ ಮಾಡ್ತಾನೆ. ಜಡ್ಜ್ ನಿಂತ್ರು ಜಡ್ಜ್ ಮಾಡಕ್ ಆಗದೆ ಇರೋ ಕ್ಯಾರೆಕ್ಟರ್. ನನ್ನ ಮುಂದೆ ದುಶ್ಮನ್ನೇ ಹೊಗಳ್ತೀಯಾ? ನವಾಬ್ ಸರ್, ಅವನು ಯಾರೋ ನಮ್ ವೀಕ್ನೆಸ್ ಹುಡುಕಿ ಹೊಡೆದಿದ್ದಾನೆ. ಅವನ್ ವೀಕ್ನೆಸ್ ಏನು ಅಂತ ತಿಳ್ಕೋಬೇಕು. ಓಕೆ ಸರ್. ಕೃಷ್ಣಣ್ಣ ನಮ್ಮಿಂದ ದೂರ ಆಗಿ 14 ವರ್ಷ ಆಯ್ತು. ಆದರೆ ಅವರ ಕನಸು ಆಸೆಗಳು ಯಾವತ್ತೂ ನಮ್ಮಿಂದ ದೂರ ಆಗಿಲ್ಲ, ದೂರ ಆಗೋದಕ್ಕೂ ನಾವು ಬಿಡೋದಿಲ್ಲ. ಯಾಕೆ ಅಂದ್ರೆ ಈ ಬದುಕು, ಈ ಪದವಿ, ನಿಮ್ಮೆಲ್ಲರ ಪ್ರೀತಿ ಇವೆಲ್ಲ ಕೃಷ್ಣಣ್ಣ ಕೊಟ್ಟಿರೋ ಭಿಕ್ಷೆ. ಕೊನೆ ಉಸಿರಿರೋವರೆಗೂ ಕೃಷ್ಣಣ್ಣ ಜನಗಳಿಗೋಸ್ಕರ ಬದುಕಿದ್ರು. ಈಗಲೂ ಅವ್ರು ನಮ್ಮವ್ರೇನೆ. ನಮ್ಮ ಕೊನೆ ಉಸಿರಿರೋವರೆಗೂ ನಮ್ಮ ಹೃದಯದಲ್ಲಿ ಇರ್ತಾರೆ. ಹೌದು, ಅವರು ಬರೀ ನಾಯಕರಲ್ಲ, ದೇವರು. ದೇವರಿಗೆ ಸಾವಿಲ್ಲ, ದೇವರಿಗೆ ಸಾವಿಲ್ಲ. ಕೃಷ್ಣನಿಗೆ, ಕೃಷ್ಣನಿಗೆ, ಕೃಷ್ಣನಿಗೆ. ಡಾಕ್ಟರ್, ಡಾಕ್ಟರ್, ಡಾಕ್ಟರ್. ನಿಮ್ ತಂದೆ 14 ವರ್ಷ ಆದ್ಮೇಲೆ ಕೋಮಾ ಇಂದ ಹೊರಗೆ ಬಂದಿದ್ದಾರೆ. ಇಟ್ಸ್ ಎ ಮಿರಾಕಲ್. ಬ್ರೈನ್ ನ ಟೆಂಪೋರಲ್ ಲೋಬ್ ಅನ್ನೋ ಪಾರ್ಟಿಗೆ ಪೆಟ್ಟು ಬಿದ್ದಿದ್ರಿಂದ ಹೀಗಾಗಿದ್ದು. ಇಂಥ ಪೇಷಂಟ್ಸ್ ನ ಮುಂದೆ ಆದಷ್ಟು ಸಂತೋಷವಾಗಿ ನೋಡ್ಕೊಳ್ಳೋದ್ರಿಂದ ಬೇಗ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೆಸ್ ಅಥವಾ ಶಾಕ್ ಏನಾದ್ರೂ ಆದ್ರೆ ಮತ್ತೆ ಕೋಮಾಗ ಹೋಗ್ತಾರೆ. ಅದು ಅವರ ಜೀವಕ್ಕೆ ಅಪಾಯ. ಇದು ವರನೋ ಶಾಪನೋ ಅರ್ಥ ಆಗ್ತಾ ಇಲ್ಲ. ಬಾಬಾ ಸಂತೋಷವಾಗಿರ್ಬೇಕು. ಬಾವನಿಗೆ ಜನ ಅಂದ್ರೆ ಪ್ರಾಣ. ಜನರಿಗೂ ಅಷ್ಟೇ. ಕೃಷ್ಣ ಬಾವ ಅಂದ್ರೆ ಪ್ರಾಣ. ನೀನು ಅವ್ರ ಹಾಗೆ MLA ಆಗ್ಬೇಕು ಅನ್ನೋದೇ ಅವ್ರ ಆಸೆ. ನೀನು ಜನರಿಂದ ದೂರ ಇದೆಯಾ. ನಿಮ್ ಚಿಕ್ಕಪ್ಪ ಬೇರೆ ಬದುಕಿಲ್ಲ. ಈ ಸತ್ಯ ಬಾವನಿಗೇನಾದ್ರೂ ಗೊತ್ತಾದ್ರೆ? ಬಾಬಾ, ಅಪ್ಪಾಜಿ ಕೋಮಾಯಿಂದ ಮತ್ತೆ ಹೊರಗೆ ಬಂದಿರೋದೆ ನಮ್ಮನ್ನ ಜನರು ನೋಡ್ಬೇಕು ಅನ್ನೋ ಆಸೆಯಿಂದ. ಜನರ ಪ್ರೀತಿ ಜೊತೆಗೆ ನಮ್ ಪ್ರಯತ್ನ ಸೇರಿದ್ರೆ ಕಷ್ಟ ಆಗಲ್ಲ ಅನ್ಸುತ್ತೆ. ನಾನೇ PV ಭೂಷಣ್. ಈ ಮನೆ ಯಜಮಾನನ ಮುಗಿಸಿ ಈ ಅರಮನೆಯಲ್ಲಿ ರಾಜ್ ದರ್ಬಾರ್ ನಡೆಸ್ತಿರೋದು ನಾನೇ. ಕ್ರೈಮ್ ಅನ್ನೋದು ನನಗೆ ಐಸ್ ಕ್ರೀಮ್ ಇದ್ದಂಗೆ. Nobody can scratch me. Nobody can scratch me ಅಲ್ಲ ಕಣಲೇ. ಸ್ಕ್ರಾಚ್ ಮೀ ಅಂದ್ರೆ ಕ್ಯಾರ್ಕೊಳ್ಳೋದು, ಕ್ಯಾಚ್ ಮೀ ಅಂದ್ರೆ ಹಿಡ್ಕೊಳ್ಳೋದು. ಡಬ್ಬಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಳ್ರಿ ರೇ, ಟೆಕ್ನಾಲಜಿ ಬಳಸ್ಕೊಳ್ರಿ. ನನಗೆ ಸಜೆಷನ್ ಲೇ. ನೆಗೆಟಿವ್ ಕ್ಯಾರೆಕ್ಟರ್ ಕೇಳ್ಕೊಂಡ್ ಬಂದ್ಬಿಟ್ಟು ನೆಗೆಟಿವ್ ತಿಂತಾ ಇದೆಯಲ್ಲೋ. 30ನೇ ಟೇಕು ಏನ್ ಸೆಂಚುರಿ ಬರ್ಸ್ಬೇಕು ಅಂತಿದ್ಯಾ? ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಯಾರು ಕಲಾವಿದ್ರು ಮನೆಗೆ ಬೇಡ ಬಿಡ. ಸೀದಾ ರಕ್ಷಿತನ ಮನೆಗೋ ಕಸ ಗುಡ್ಸು, ರಮ್ಮಿನ ಮನೆಗೋ ಕಕ್ಕಸ್ತೊಳಿ. ನೀನ್ ಯಾವನ ಹೇಳಕ್ಕೆ? ನಾನ್ ಡೈರೆಕ್ಟರ್. PV ಭೂಷಣ್, ಓನರ್ ಆಫ್ ದಿ ಹೌಸ್. ನೋ ಲೊಕೇಶನ್, ನೋ ಶೂಟಿಂಗ್. ಬೇಕಾದ್ರೆ ಒಂದು 10,000 ಜಾಸ್ತಿ ಕೊಡ್ತೀನಿ ಸರ್. ನಿನ್ನ ಬಾಯಿಗೆ ನನ್ನ ಎಕ್ರ ತುರ್ಕ. ನನಗೆ ಇನ್ನು ಅಡ್ವಾನ್ಸ್ ಕೊಟ್ಟಿಲ್ಲ. ನನ್ನ ಮಗನಿಗೆ 10,000 ಕೊಡ್ತೀಯಾ?
ಯಾರು ಈ ಕಾಮಿಡಿ ಪೀಸು? ಈ ಮನೇಲಿ ರಾಮೇಗೌಡ ಅಂತ ಅಕೌಂಟೆಂಟ್ ಇದ್ದಿರಲ್ಲ, ಅವರು ಈ ಮನೆನ ನಿಮ್ಮ ಮಾವನ ಹತ್ರ ತಗೊಂಡ್ರು. ಇವನು ಅವ್ರ ಮಗಳಿಗೆ ಡವ್ ಹೊಡೆದ್ಬಿಟ್ಟು ಓನರ್ ರೇಂಜಿಗೆ ಬಿಲ್ಡಪ್ ಕೊಡ್ತಾವನೆ. ಸರ್, ಇವನ್ಗೆ ಆಕ್ಟಿಂಗ್ ಹುಚ್ಚು ಬೇರೆ ಇದೆ. ಇಷ್ಟು ಡೀಟೇಲ್ಸ್ ಆಗ್ಬಿಡು. ಜ್ಯೂಸ್ ಕೊಡ್ಲಿ, ನಾನ್ ಬಿಟ್ಬಿಡ್ತೀನ. ಏನೋ ಮೋಹನ, ಯಾರೋ ಈ ಮಗು ಒಳ್ಳೆ ಹೀರೋ ತರ ಇದ್ದಾನೆ. ಸರ್, ಇವ್ರು ಭರತ್ ಅಂತ ಶೂಟಿಂಗ್ ಲೊಕೇಶನ್ ನೋಡಕ್ ಬಂದಿದ್ದಾರೆ ಸರ್. ಡೈರೆಕ್ಟರ್ ಲೊಕೇಶನ್ ಫಿಕ್ಸ್ ಮಾಡೋದು. ಓ, ಇವಾಗ ಹೀರೋಗಳೇ ಲೊಕೇಶನ್ ಫಿಕ್ಸ್ ಮಾಡ್ಬಿಡ್ತಾರ? ಸರ್, ಇವ್ರು ಬರೀ ಹೀರೋ ಮಾತ್ರ ಅಲ್ಲ, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲಾನು. ಅದೇ ನಮ್ಮ ಮಾಜಿ MLA ಕೃಷ್ಣ ಪ್ರಸಾದ್ ಅವರು ಇದ್ರಲ್ಲ ಸರ್, ಅವ್ರ ಲೈಫ್ ಹಿಸ್ಟ್ರಿ ಮೇಲೆ ಒಂದು ಫಿಲ್ಮ್ ಮಾಡ್ತಾ ಇದೀವಿ. ಫಿಲ್ಮ್? ಹೌದು ಸರ್. ಹೇ ಗೊತ್ತು, ಈ ಮನೆ ಹಳೆ ಓನರು. ಅವ್ರ ಲೈಫ್ ಸ್ಟೋರಿನ ಇಲ್ಲಿ ಮಾಡ್ದೆ. ಏನ್ ಸಿಟಿ ಮಾರ್ಕೆಟ್ ಮಸೀದಿ ಮುಂದೆ ಮಾಡ್ತೀರಾ? ಅದಕ್ಕೆ ಸರ್ ಶೂಟಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆ ಪೇಮೆಂಟ್ ಏನು ಅಂತ ಹೇಳಿದ್ರೆ? ಪೇಮೆಂಟ್ಗೆ ಬಂದವನ್ಗೆ ಪೇಮೆಂಟ್ ಚಿಂತೆ ಯಾಕೆ ಸರ್? ಏನಾಯ್ತು? ಏನ್ ಟೈಮಿಂಗು, ಏನ್ ರೈಮಿಂಗು, ಪೇಮೆಂಟು ಪೇಮೆಂಟು, ಅನ್ಬಿಲೀವಬಲ್ ಸರ್. ವಾಹ್, ನಿನ್ನ ಎಕ್ಸೈಟ್ಮೆಂಟ್ ಈ PV ಭೂಷಣ್ಗೆ ತುಂಬಾ ಇಷ್ಟ ಆಗ್ಬಿಡ್ತು. PV ಭೂಷಣ್? ಪದ್ಮವಿಭೂಷಣ್. ಹೋ, ನಿಮ್ಗೆ ಅದು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ನಾನೇ ಇಟ್ಕೊಂಡಿದ್ದೀನಿ. ಡೋಂಟ್ ವರಿ ಸರ್, ನಾನ್ ತೆಗಿಯೋ ಸಿನಿಮಾಲಿ ನಿಮ್ಗೆ ಅದು ಬರಕ್ ಮಾಡ್ತೀನಿ. ನಂಗೆ ಕೊಡ್ಸ್ಬಿಡಿ ಸಾ, ನನ್ನ ಹೆಂಗ್ ಬೇಕಾದ್ರೆ ರುಬ್ಕೊಳ್ಳಿ ಸಾ. ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ, ಜೇನ್ ಹಿಡ್ದಂಗೆ ಹಿಂಡು ಬಿಡ್ತೀನಿ. ಏನ ನಿಮ್ ಟ್ಯಾಲೆಂಟ್. Take slightly towards right. Pan right. Yeah, fix it there. ನರಸಿಂಹ, ಕೇಳ್ತಿದ್ಯಾ? ಈ ಮಾನಿಟರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಪ್ಲಾನ್ ಮಾಡ್ಬೇಕಲ್ಲ? ಓಕೆ, ಸ್ವಲ್ಪ ಲೆಫ್ಟ್ ಇದೆ. ನಮಸ್ಕಾರ, QTV ವಾರ್ತೆಗೆ ತಮಗೆಲ್ಲ ಸ್ವಾಗತ. ಪ್ರೊಫೆಷನ್ ಆಗಲ್ದೆ ಪರ್ಸನಲ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ? ಏ, ಪರವಾಗಿಲ್ಲ ಬಿಡು. ಮೋಹನ್, ಅಪ್ಪ ಬದುಕಿರೋ ವಿಷಯ ಹೊರಗೆ ಯಾರಿಗೂ ಗೊತ್ತಾಗಬಾರ್ದು. ಅವ್ರ ಋಣ ತೀರ್ಸೋಕ್ ಸಿಕ್ಕಿರೋ ಅವಕಾಶನ ನಾನ್ ತಪ್ಪಿಸ್ಕೊಳ್ತೀನ? ಋಣನ? ನನಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕಾರ್ಡ್ ಕೊಡ್ಸಿದೆ ಅಣ್ಣವ್ರು. 3 ಹೊತ್ತು ಊಟ ಮಾಡ್ತಾ ಇದ್ದೀನಿ, ಅದು ಅವ್ರು ಕೊಟ್ಟು ಭಿಕ್ಷೆ. ಭಿಕ್ಷೆ ಅನ್ಬೇಡಿ, ಅವ್ರು ಸಹಾಯ ಮಾಡಿದ್ದು ನಿಮ್ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ. ಸಹಾಯ ಮಾಡೋದು ಕರ್ತವ್ಯ ಅಂತಿದ್ರು ಅಣ್ಣ. ನಿಮ್ದು ಅದೇ ಗುಣ ಅಣ್ಣ. ಭಾಯ್, ನೀವ್ ಈ ಟೈಮ್ನಲ್ಲಿ ಮುಂಬೈಗೆ ಬರಬಾರ್ದಾಗಿತ್ತು. ಐ ಹೇಟ್ ಅಡ್ವೈಸರ್ಸ್. ನನ್ ತಮ್ಮನ್ ಕೊಂದವರು ಯಾರು ಅಂತ ತಿಳ್ಕೊ ಅಂದ್ರೆ ಇಲ್ಲಿವರೆಗೂ ತಿಳ್ಕೊಳಕ್ ಆಗಿಲ್ಲ ನಿಂಗೆ. ಏನ್ ಕಿತ್ತಾಗ್ತಾ ಇದೆಯಾ ನೀನು? ಭಾಯ್, ಗುರುತರ್ ಅವ್ರು ಮರ್ಡರ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಸಿಚುವೇಶನ್ ತುಂಬಾ ಟೈಟ್ ಆಗಿದೆ. ಕಮಿಷನರ್ ಎಲ್ಲಾ ವಿಷಯನೂ ಕಾನ್ಫಿಡೆನ್ಸ್ ಆಗಿ ಇಟ್ಟಿದ್ದಾರೆ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ಆ ಪೊಲೀಸ್ ಆಫೀಸರ್ ಯಾರು ಅಂತ ನನಗ್ ಗೊತ್ತಾಗ್ಬೇಕು. ಚಿಕ್ಕಪ್ಪ, ತಾತ ಕಂಡ್ಬಿಟ್ರು. ಭಾವ, ನಿಮ್ ಮಗ ಭರತ್ ಈಗ MLA ಆಗಿದ್ದಾನೆ. ಭರತ್, ಜಾನಕಿ, ಜಾನಕಿ, ಅಮ್ಮ ಜಾನಕಿ, ಅಣ್ಣ, ಎಲ್ಲಿ ಹೋಗಿದ್ರಿ? ಅಣ್ಣ, ಏನಾಯ್ತಣ್ಣ? ನನ್ನ ತಮ್ಮ ಸತ್ಯ ಎಲ್ಲಿ?
ಹೇಳಿ. ಅಣ್ಣ ಅದು ಹಾಗೆ ಹೇಳೋದು ಮಾವ, ಚಿಕ್ಕಪ್ಪ ಅಮೆರಿಕಲ್ಲಿದ್ದಾರೆ ಅಂತ ಹೇಳೋಕೆ ಯಾಕೆ ಎದುರ್ಕೊಂತೀರಾ? ಹೇಳಿದ್ರೆ ಅಪ್ಪಾಜಿ ಏನ್ ಬೇಜಾರು ಮಾಡ್ಕೊಳಲ್ಲ. ಅಮೆರಿಕದಲ್ಲ, ಯಾಕೆ? MS ಮಾಡೋಕೆ ಅಂತ ಅಮೆರಿಕಾಗ ಹೋಗಿದ್ದಾರೆ. ವೀಸಾ ಪ್ರಾಬ್ಲಮ್ ಇಂದ ಬರಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡು, ನಿಧಾನವಾಗಿ ಬರಲಿ. ಆದ್ರೂ ಒಂದ್ಸಲ ಮಾತಾಡ್ಬೇಕು ಅಂತ ಅನಿಸ್ತಿದೆ ಕಣೋ. ಫೋನ್ ಮಾಡಪ್ಪ. ಅದಕ್ಕೇನ್ ತೊಂದರೆ ಇಲ್ಲ, ಆದ್ರೆ ಅಲ್ಲಿ ರಾತ್ರಿ ಆಗಿರುತ್ತಲ್ಲ, ಬೆಳಗ್ಗೆ ಮಾತಾಡ್ಬೋದು. ಅಯ್ಯೋ, ಆಗ ನಾವು ಮಲಗಿರ್ತೀವಲ್ಲ. ಹೌದಲ್ವಾ? ಈಗ್ಲೇ ಮಾತಾಡ್ಸು ಭರತ್. ಬೇಗ ಮಾತಾಡ್ಬೇಕು. ರಿಂಗ್ ಆಗ್ತಾ ಇದೆ. ಚಿಕ್ಕಪ್ಪ ಮಲಗಿದ್ದೀರಾ? ಸಾರಿ, ಅಪ್ಪಾಜಿ ಮಾತಾಡ್ಬೇಕಂತೆ. ಏ ಸತ್ಯ, ಹೇಗಿದೆಯೋ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀನ್ ಹೇಗಿದ್ಯಾನ? ನನಗೇನು, ತುಂಬಾ ಚೆನ್ನಾಗಿದ್ದೀನಿ. ಸರಿ ಅಣ್ಣ. ಆಯ್ತಪ್ಪ, ಈಗ ಸಮಾಧಾನ ಆಯ್ತು. ಹೌದು, ನಮ್ಮ ರುದ್ರೇಶು, ನರಸಿಂಹ, ಶಿವಯ್ಯ ಕಾಣಿಸ್ತಾನೆ ಇಲ್ಲ. ಏನೋ ಇದು, ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ನೀವು ಹುಷಾರಾದ್ರೆ ಕಾಲ್ನಡಿಗೆಯಲ್ಲಿ ಕಾಶಿಗೆ ಹೋಗಿ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರು. ಅಬ್ಬಾ, ಯಾವ ಜನ್ಮದ ಪುಣ್ಯನೇನೋ ಇವರೆಲ್ಲ ನಮಗ್ ಸಿಕ್ಕಿರೋದು. ಭರತ್, ಒಂದ್ಸಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಜನರನ್ನೆಲ್ಲ ಮಾತಾಡ್ಸ್ಕೊಂಡ್ ಸರಿ ಅಪ್ಪಾಜಿ. ಇದೇ ನಿಮ್ ಪ್ರಾಬ್ಲಮ್. ಡಾಕ್ಟರ್ ನಿಮಗೆ ರೆಸ್ಟ್ ತಗೊಳಕ್ ಹೇಳಿಲ್ವಾ? ನೀವೆಲ್ಲೂ ಹೋಗೋ ಹಾಗಿಲ್ಲ. ಅಲ್ಲ, ಬನ್ನಿ ಅಪ್ಪಾಜಿ, ಜನರೇ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಅಣ್ಣ, ಇವ್ರು ನೋಡೋದಕ್ಕೆ ಸೇಮ್ ಕೃಷ್ಣಣ್ಣನ್ ತರನೇ ಇದಾರಲ್ಲ. ಲೈ, ಅವ್ರ ಸಿನಿಮಾ ಮೇಲೆ ಅವ್ರ ತರ ಇರೋರ್ನೇ ಹಾಕೊಳ್ತಾರೆ, ಇನ್ನ ನಿನ್ ತರದವ್ರನ್ನ ಹಾಕೊಳ್ತಾರೆ. ಜೈಕರ್ ಹಾಕೋ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಣ್ಣ. ಗವರ್ಮೆಂಟ್ ಇಂದ ಬರೋ ಸೌಲಭ್ಯನೆಲ್ಲ ನಿಮಗೆಲ್ಲ ನೀಟಾಗಿ ಕಲ್ಪಿಸ್ತಾ ಇದ್ದಾರಾ? ಅಣ್ಣ, ಸತ್ಯ ಹೇಳ್ಬೇಕು ಅಂದ್ರೆ ನಿಮ್ ಮಗ ನಿಮ್ಗಿಂತ ಚೆನ್ನಾಗಿ ನೋಡ್ಕೋತಾರಣ್ಣ. ಸಾರ್ಥಕ ಆಯ್ತು ಇವತ್ತು. ನಿಮ್ಮನ್ನ ಮಗನಾಗಿ ಪಡೆದಿದ್ದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. MLA ಭರತ್ ಸರ್.